ನಮಸ್ಕಾರ. ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನು ಹೇಳುವ ಮುಖ್ಯವಾದ ವಿಷಯ ತುಂಬ ರೀತಿಯಾಗಿ ಉಪಯೋಗವಾಗುತ್ತೆ. ಅದರಲ್ಲೂ ಹಣದ ಸಮಸ್ಯೆ ಮತ್ತು ಏನೇ ವಿಷಯ ಆಗಿದ್ದರೂ 24 ಗಂಟೆಯಲ್ಲಿ ನಿಮಗೆ ನಡೆಯಬೇಕು ಅಂತ ನೀವಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಇದನ್ನು ಟ್ರೈ ಮಾಡಿ. ಯಾಕಂದರೆ ಇದು ಒಂದು ಒಳ್ಳೆಯ ರಿಸಲ್ಟನ್ನು ನಿಮಗೆ ಕೊಡುತ್ತೆ. ನೀವು ಯಾವುದನ್ನೇ ನೆನೆದು ಕೇಳಿದರೂ ಅದು ನಡೆಯುತ್ತೆ. ಏನು ಬೇಕೋ ಕೇಳಿ, ನನಗೆ 24 ಗಂಟೆಗಳಲ್ಲಿ ಇದು ಆಗಬೇಕು ಅಥವಾ ಇದಕ್ಕೆ ಒಂದು ದಾರಿಯಾದರೂ ನನಗೆ ಸಿಗಬೇಕು ಅಂತ ಕೇಳಿ ಒಂದು ದಾರಿಯಾದರೂ ಸಿಗುತ್ತೆ. ಅಷ್ಟು ಪವರ್ಫುಲ್ಲು. ಹಾಗಾದರೆ ಬನ್ನಿ ಅದೇನು ಅನ್ನೋದನ್ನು ನೋಡೋಣ. ಹಾಗಾದರೆ ಇದಕ್ಕೆ ಬೇಕಾಗಿರುವ ವಸ್ತುಗಳನ್ನು ಹೇಳ್ತೀನಿ. ಫಸ್ಟು ಅದನ್ನು ನೋಟ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ ಒಂದು ಹಸಿರು ಬಣ್ಣದ ಬಟ್ಟೆ ತಗೊಳ್ಳಿ ಮತ್ತು 1 ಸ್ಪೂನು ಸೋಂಪನ್ನು ತಗೊಳ್ಳಿ. ಸೋಂಪಂದರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ವಸ್ತು. ಮೂರನೆಯದು ಪಚ್ಚೆ ಕರ್ಪೂರ, ಅದನ್ನು 1 ತುಂಡನ್ನು ನೀವು ತಗೊಳ್ಳಿ ಸಾಕು. ಇದರ ಜೊತೆಗೆ ಇನ್ನೊಂದು ವಸ್ತು ಏನಂದರೆ ಯಾಲಕ್ಕಿಯನ್ನು ತಗೊಳ್ಳಿ. ಅದು ಒಂದು 3 ಯಾಲಕ್ಕಿಯನ್ನು ತಗೊಳ್ಳಿ. ಇದೆಲ್ಲವನ್ನು ತೆಗೆದು ಇಟ್ಕೊಳ್ಳಿ. ಇದರ ಜೊತೆಗೆ ₹1 ನಾಣ್ಯ ಬರುತ್ತಲ್ವ, ಅದನ್ನು ನೀವು 11 ನಾಣ್ಯಗಳನ್ನು ತೆಗೆದು ಇಟ್ಕೊಳ್ಳಿ. ಕರೆಕ್ಟಾಗಿ 11 ₹1 ನಾಣ್ಯ 11 ಇರಬೇಕು. ಇದೆಲ್ಲವನ್ನು ತೆಗೆದು ಇಟ್ಕೊಳ್ಳಿ. ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ, ನಾನು ಹೇಳುವ ರೀತಿ ನಿಮಗೆ ಹಣದ ಅವಶ್ಯಕತೆ ಇದೆ, ನನಗೆ ಈ ಕೆಲಸಕ್ಕೆ ಈ ಸಮಸ್ಯೆಗೆ ಇಷ್ಟು ಹಣದ ಅವಶ್ಯಕತೆ ಇದೆ, 24 ಗಂಟೆಗಳಲ್ಲಿ ಈ ರೀತಿ ಹಣ ಬೇಕು, ಒಂದು ದಿನದಲ್ಲಿ ಬರಬೇಕು, ನಿಮ್ಮ ಹಣ ಯಾರ ಹತ್ರ ಆದರೂ ಅವರ ಹತ್ರ ಇರುವ ಹಣ ನಿಮಗೆ ಬರಬೇಕು, ನನ್ನ ಪೇಮೆಂಟ್ ತುಂಬ ಡಿಲೇ ಆಗ್ತಿದೆ, ಆ ಹಣ ಬರಬೇಕು. ಈ ರೀತಿ ಏನೇ ಇದ್ದರೂ ಸಹ ನೀವು ಹಣದ ಬಗ್ಗೆ ನೀವು ಕೇಳ್ಕೊಳ್ಬೋದು. ಅಥವಾ ಬೇರೆ ಏನೇ ನಿಮ್ಮ ಕೋರಿಕೆ ಇದ್ದರೂ, ಏನೇ ಸಮಸ್ಯೆ ಇದ್ದರೂ ಅದು ಆಗಬೇಕು ಅಂತ ನೆನೆದು ನಿಮ್ಮ ಇಷ್ಟ ದೇವರು ಅಂದರೆ ಶಿವ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ವಾರಾಹಿ ದೇವಿ ಆಗಿರ್ಬೋದು, ನಿಮ್ಮ ಇಷ್ಟ ದೇವರನ್ನು ನೆನೆದು ಮತ್ತು ನಿಮ್ಮ ಕುಲದೇವರು, ಮನೆ ದೇವರು ಇರ್ತಾರಲ್ಲ ಅವರನ್ನು ನೆನೆದು, ನಾವು ಏನೇ ಕೆಲಸ ಮಾಡಿದ್ರೂ ಮನೆ ದೇವರನ್ನ ಮೊದಲಿಗೆ ನಾವು ನೆನೆದೇ ಮಾಡ್ತೀವಿ. ಆ ರೀತಿ ನಿಮ್ಮ ಮನೆ ದೇವರನ್ನು ನೆನೆದು, ವಾರಾಹಿ ತಾಯಿಯನ್ನು ನೆನೆದು ಮೊದಲಿಗೆ ನೀವು ಹೀಗೆ ಮಾಡಬೇಕು. ಹಸಿರು ಬಣ್ಣದ ಬಟ್ಟೆ ತಗೊಳ್ಳಿ ಅಂತ ಹೇಳಿದ್ನಲ್ಲ, ಅದನ್ನು ತಗೊಂಡು ಒಂದು ತಟ್ಟೆ ಹಾಕಿ ಅದರ ಮೇಲೆ ಹಾಸ್ಕೊಳ್ಳಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಇದಕ್ಕೆ ರೂಲ್ಸ್ ಇದೆಯಾ, ಫಾಲೋ ಮಾಡಬೇಕಾ ಅಂದರೆ ಖಂಡಿತವಾಗಿ ಫಾಲೋ ಮಾಡಬೇಕು. ನೀವು ನಾನ್ ವೆಜ್ಜು ಎಲ್ಲ ತಿಂದಿದ್ರೆ ಖಂಡಿತ ಇದನ್ನು ಮಾಡಬೇಡಿ. ಮತ್ತು ಪೀರಿಯಡ್ಸ್ ಟೈಮ್ ಇದ್ದರೂ ಸಹ ಖಂಡಿತ ಮಾಡಬೇಡಿ. ನೀವು ನಾನ್ ವೆಜ್ ತಿನ್ನೋರಾದರೆ ಈ ಕೆಲಸವನ್ನು ಅಂದರೆ ಇದನ್ನು ಪ್ರೊಸೀಜರ್ ಮಾಡಿ ಆದಮೇಲೆ ಬೇಕಾದರೆ ನೀವು ನಾನ್ ವೆಜ್ ತಿನ್ಬೋದು. ಆದರೆ ನಾನ್ ವೆಜ್ ತಿಂದು ಇದನ್ನು ಮಾಡೋ ಹಾಗಿಲ್ಲ. ಮೊದಲಿಗೆ ನಾನು ಹೇಳಿರುವ ಹಾಗೆ ಹಸಿರು ಬಟ್ಟೆಯನ್ನು ತಗೊಳ್ಳಿ. ಅದರಲ್ಲಿ 1 ಸ್ಪೂನ್ ಸೋಂಪು ಅಂದಿದ್ನಲ್ಲ, ಸೋಂಪನ್ನು ಹಾಕಿ, ಅದರ ನಂತರ 11 ನಾಣ್ಯಗಳನ್ನು ಹಾಕಿ, ನಂತರ ಪಚ್ಚೆ ಕರ್ಪೂರವನ್ನು ಅದರಲ್ಲಿ ಹಾಕಿ, ಅದರ ನಂತರ 3 ಏಲಕ್ಕಿಯನ್ನು ಹೇಳಿದ್ದಲ್ಲ, ಆ 3 ಏಲಕ್ಕಿಯನ್ನು ಸಹ ಅದರಲ್ಲಿ ಇಡಿ. ಇದೆಲ್ಲವನ್ನು ಸೇರಿ ಒಂದು ಗಂಟನ್ನು ಕಟ್ಟಿ ಮತ್ತು ಇದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇದನ್ನು ತಗೊಂಡು ಹೋಗಿ ಗಂಟು ಕಟ್ಟಿದ ಮೇಲೆ ಎತ್ಕೊಂಡೋಗಿ ಅಲ್ಲಿ ಇಡಬೇಕು. ಇದನ್ನು ಭದ್ರವಾಗಿ ಇಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ನಿಮ್ಮ ಕೋರಿಕೆ ತೀರಿದ ಮೇಲೆ ನೀವು ಯಾವ ದೇವರಿಗೆ ಬೇಡಿರ್ತೀರಲ್ಲ ಅಲ್ಲಿ ಹೋಗಿ ನೀವು ಇದನ್ನು ಸೇರಿಸಬೇಕಾಗುತ್ತೆ. ಅದರಿಂದ ನೀವು ಕೇಳಿದ್ದು 24 ಗಂಟೆಯಲ್ಲಿ ನಡೆಯುತ್ತೆ. ಹಾಗೆ ಇಲ್ಲ ಅಂದರೂ ಸಹ ನಿಧಾನವಾಗಿ ಆದರೂ ಈ ನೀವು ಬೇಡಿಕೆ ಖಂಡಿತವಾಗಿ ನಡೆಯುತ್ತೆ. ನಡೆದ ಮೇಲೆ ನೀವು ಏನು ಮಾಡಬೇಕು ಅಂದರೆ, ನೀವು ಯಾವ ದೇವರನ್ನು ನೆನೆದು ಮಾಡಿದ್ರಲ್ವ ಆ ದೇವರ ದೇವಸ್ಥಾನಕ್ಕೆ ಇದನ್ನು ತಗೊಂಡೋಗಿ ಇಟ್ಟು ಬರಬೇಕು. ಇದರ ಜೊತೆಗೆ ಒಂದು ಮಂತ್ರವೂ ಸಹ ಇದೆ. ಈ ಮಂತ್ರವು ಒಂದು ರೀತಿ ನಿಮಗೆ ಅವಶ್ಯಕತೆಗೆ ಹೇಳುವ ಮಂತ್ರ ಅಂತಲೇ ಹೇಳ್ಬೋದು. ಮಂತ್ರವನ್ನು ನೀವು ಏನು ಬೇಕು ಅಂತ ಕೇಳಿ ಮಾಡೋದ್ರಿಂದ ನಿಮ್ಮ ಬೇಡಿಕೆ ಬೇಗನೆ ನೆರವೇರುತ್ತೆ. ಅತಿ ಶಕ್ತಿಶಾಲಿ ಮಂತ್ರ. ಹಣದ ಅವಶ್ಯಕತೆ ಆದರೂ ಸರಿ, ಏನೇ ಎಮರ್ಜೆನ್ಸಿ ಸಮಯದಲ್ಲೂ ಸರಿ, ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ತಕ್ಷಣ ನಿಮಗೆ 24 ಗಂಟೆಯಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಹಾಗಾದರೆ ಮಂತ್ರ ಹೇಳ್ತೀನಿ ನೋಡಿ. ಮಂತ್ರ ಓಂ
ಸ್ವರ್ಣ ರಕ್ಷಕಾಯ ನಮಃ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಓಂ ಸ್ವರ್ಣ ರಕ್ಷಕಾಯ ನಮಃ. ಈ ಮಂತ್ರವನ್ನು ಕನಿಷ್ಠ ಪಕ್ಷ 11 ಸಾರಿ ಆದರೂ ನೀವು ಹೇಳ್ಕೊಳ್ಬೇಕು. ಮತ್ತು ನಾನು ಹೇಳಿದ್ದೀನಲ್ಲ ಇವಾಗ ತಾಂತ್ರಿಕ ಪರಿಹಾರ, ನೀವು ಅದನ್ನು ಮಾಡುವಾಗ ನೀವು ಮೂಟೆ ಕಟ್ಟುವ ಸಮಯದಲ್ಲಿ 108 ಬಾರಿ ಹೇಳ್ಕೊಳ್ಬೇಕು. ಹೀಗೆ ಶಕ್ತಿಶಾಲಿ ಮಂತ್ರ, ಶಕ್ತಿಶಾಲಿ ಪರಿಹಾರವನ್ನು ಮರೆಯದೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಅಂತಲೇ ಹೇಳ್ತೀನಿ. ಮತ್ತು ನೀವು ಬೇಡ್ಕೊಳ್ತೀರಲ್ಲ, ಆ ದೇವಸ್ಥಾನಕ್ಕೆ ಹೋದಾಗ ನದಿ, ತೀರ, ಸಮುದ್ರ ಈ ರೀತಿ ಏನಾದರೂ ಇದ್ದರೆ ಅದರಲ್ಲಿ ಬಿಟ್ಬಿಡಿ. ಹಾಗೆ ಏನೂ ಇಲ್ಲ ಅನ್ನೋದಾದರೆ ಆ ಗಂಟನ್ನು ದೇವಸ್ಥಾನದ ಹತ್ರ ಎಲ್ಲಾದರೂ ಒಂದು ಮರದ ಹತ್ರನೋ ಇಲ್ಲ ದೇವಸ್ಥಾನದ ಒಳಗೋ ಅಥವಾ ಆ ಗಂಟನ್ನು ತೆಗೆದು ಉಂಡಿ ಒಳಗೂ ಸಹ ನೀವು ಹಾಕಿ ಬರಬಹುದು. ಈ ರೀತಿ ಮಾಡಿ ನೀವು ಈ ಪರಿಹಾರವನ್ನು ಮಾಡಿಕೊಂಡು ಏನೇ ನಿಮ್ಮ ಕಷ್ಟ ಇದ್ದರೂ ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಸಿಕ್ಕಲಿ ಅಂತ ಆ ವಾರಾಹಿ ತಾಯಿಯಲ್ಲಿ ನಾನು ಸಹ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಜೈ ವಾರಾಹಿ, ಶ್ರೀ ಮಾತ್ರೇ ನಮಃ.